ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ದಂಟು ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಹಾಗಿದ್ರೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗಿದ್ರೆ ಯಾರು ನಮ್ಮ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ನಾವು ಕುಕ್ಕರ್ ತಗೊಂಡಿದ್ದೆ, ಒಂದು ಕುಕ್ಕರ್. ಅದಕ್ಕೆ ಈ ದಂಟು ಸೊಪ್ಪು ಹಾಕ್ತಾಯಿದ್ದೀವಿ. ತೊಳೆದಿಟ್ಕೊಂಡಿರೋಂಥ ದಂಟು ಸೊಪ್ಪನ್ನು ಹಾಕ್ತಾಯಿದ್ದೀವಿ. ನೀಟಾಗಿ ತೊಳೆದಿಟ್ಕೊಂಡಿರೋಂಥದ್ದು. ನಾವು ಗ್ಯಾಸ್ ಆನ್ ಮಾಡಿಲ್ಲ, ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿರೋದನ್ನು ಕಟ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಟೊಮೆಟೊ ಹಾಕ್ತಾಯಿದ್ದೀವಿ. ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಟೊಮೆಟೊ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಬಂದು ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು, ಒಂದು ದೊಡ್ಡದು ಮೀಡಿಯಮ್ ಸೈಜು, ದೊಡ್ಡದು ಓಕೆ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡ್ರೆ. ಹಾಗೆ ನೆಕ್ಸ್ಟು ಹಸಿಮೆಣ್ಸಿಕಾಯಿ ಒಂದು 5-6 ತೊಗೊಂಡಿದ್ದೀವಿ, ಕಟ್ ಮಾಡ್ಕೊಂಡಿದ್ದೀವಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿರೋಂಥ ಒಂದು 10 ತೊಗೊಂಡಿದ್ದೀವಿ ಚಿಕ್ಕದು. ಆಮೇಲೆ ನಾವು ತೊಗರಿಬೇಳೆ ಹಾಕ್ತಾಯಿದ್ದೀವಿ, ಒಂದು ಕಪ್ಪು ಅಂದರೆ ಒಂದು 100 ಗ್ರಾಮ್ ತೊಗೊಂಡಿದ್ದೀವಿ. ಹಾಗೆ ಅದನ್ನು ತೊಗರಿಬೇಳೆ ತೊಳೆದಿಟ್ಕೊಂಡಿರಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಹುಣಸೆ ಹಣ್ಣಿನ ಹುಳಿ, ಅದನ್ನು ಫಸ್ಟೇ ಒಂದು 5 ನಿಮಿಷ ಮುಂಚೆ ನೆನೆ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ನೀರನ್ನು ಹಾಕಿ, ಹುಣಸೆ ಹುಳಿ ಚೆನ್ನಾಗಿರುತ್ತೆ ಸಾಂಬಾರು ಜೊತೆಗೆ, ಹುಳಿ ಆಗಿರುತ್ತೆ, ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಾಗೆ ನಾವು ನೀರು ಹಾಕ್ತಾಯಿದ್ದೀವಿ. ಈಗ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀವಿ. ನೋಡಿ, ನಿಮಗೆ ಗಟ್ಟಿ ಬೇಕಂದರೆ ಸ್ವಲ್ಪ 2 ಗ್ಲಾಸ್ ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಜೀರಿಗೆ ಹಾಕ್ತಾಯಿದ್ದೀವಿ, 1 ಸ್ಪೂನು. ಆಮೇಲೆ ಚಿಟಿಕೆ ಅಷ್ಟು ಅರಿಶಿನ, ಹಾಗೆ ಮತ್ತು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತ ಇದ್ದೀವಿ. ಹಾಗೆ ಗರಂ ಮಸಾಲ 1 ಸ್ಪೂನ್, ಹಾಗೆ ಧನಿಯಾ ಪೌಡರ್ 1 ಸ್ಪೂನ್. ಈ ಥರ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆನ್ ಮಾಡಿರಬಾರ್ದು. ಓಕೆ, ಇವಾಗ ನಾವು ನೋಡಿ, ಇವಾಗ ನಾವು ಗ್ಯಾಸ್ ಆನ್ ಮಾಡ್ತಾ ಇದ್ದೀವಿ. ಮತ್ತು ನಾವು ನೀರು ಬೇಕಂತಂದು ನಾವು ಅದಕ್ಕೋಸ್ಕರ ಸಾಂಬಾರು ನೀರು ಇರಬೇಕಂತ ನಾವು 1 ಗ್ಲಾಸ್ ಮತ್ತು ನೀರು ಹಾಕಿದ್ದೀವಿ. ಹಾಗಿದ್ರೆ ಈಗ ಬನ್ನಿ ಮುಚ್ಚೋಣ. ಇದೇ ರೀತಿ ಒಂದು 5 ವಿಜಲ್ ಬರೋವರೆಗೂ ಕುಕ್ಕರ್ ವಿಜಲ್ ಆಗಲಿ. ನೋಡಿ, ಈಗ ಕುಕ್ಕರ್ ವಿಜಲ್ ಆಗಿದೆ. ನೋಡಿ, ಈಗ ಆಗಿದೆ ನಮ್ಮದು. ನೋಡಿ, ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈ ಥರ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಇದನ್ನು ಚೆನ್ನಾಗಿ ಮಸಿತಾ ಇದ್ದೀವಿ, ಅಂದರೆ ನಮ್ಮ ಕಡೆ ಮಸಿತೀವಿ ಅಂತೀವಿ. ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಆಗಿದೆ. ಈಗ ಒಂದು ಸೈಡಲ್ಲಿ ನಾವು ಸ್ಪೂನನ್ನು ಇಟ್ಕೊಳ್ಳೋಣ. ಈ ಥರ ನೋಡಿ, ಆಯಿಲ್ ಹಾಕಿ ಒಂದು 4-5 ಸ್ಪೂನ್ ಆದರೆ ಸಾಕಾಗುತ್ತೆ. ಆಮೇಲೆ ನೆಕ್ಸ್ಟ್ ನಾವು ನೋಡಿ, ಎಣ್ಣೆ ಕಾದಿದೆ. ಇವಾಗ ನಾವು ಸಾಸಿವೆ ಹಾಕ್ತಾಯಿದ್ದೀವಿ, ಸಾಸಿವೆ ಸ್ವಲ್ಪ. ಆಮೇಲೆ ಜೀರಿಗೆ ಒಂದು ಸ್ವಲ್ಪ. ಆಮೇಲೆ ಒಣಮೆಣಸಿನ್ಕಾಯಿ 1-2 ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಆ ಥರದ್ದು ಹಾಕ್ತಾಯಿದ್ದೀವಿ. ಕೆಂಪು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾರೆ, ನಾವು ಅದನ್ನು ತೊಗೊಂಡಿದ್ದೀವಿ. ಹಾಗೆ ನೆಕ್ಸ್ಟು ಕರಿಬೇವು ಒಂದು 15-20 ಆದರೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ಜಾಸ್ತಿನೇ ಹಾಕಿ ಪರವಾಗಿಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೀವು. ಎಷ್ಟು ಈಸಿ ರೆಸಿಪಿ, ಬೇಗನೂ ಆಗುತ್ತೆ. ನೋಡಿ, ಈಗ ಸೈಡಲ್ಲಿ ಇಟ್ಕೊಂಡಿರೋಂಥದ್ರಲ್ಲಿ ನೋಡಿ, ವಾವ್, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈಗ ಟ್ರೈ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ ಇನ್ನೂ ನೋಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.